ನೀವು ಮನೆಯಲ್ಲಿ ಪೂಜೆ ಮಾಡಿಸಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ? ಮನೆಯಲ್ಲಿ ಪೂಜೆ ಮಾಡಿಸೋ ಮುನ್ನ ಎಚ್ಚರ ಎಚ್ಚರ. ಬೆಂಗಳೂರಿನಲ್ಲಿ ಪೂಜೆ ನೆಪದಲ್ಲಿ ಚಿನ್ನ ಕದ್ದಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಮನೆಗೆ ಒಳ್ಳೇದಾಗ್ಲಿ, ಮನೆಯಲ್ಲಿ ಇದ್ದವರಿಗೆ ಒಳ್ಳೇದಾಗ್ಲಿ, ದೇವರು ಕರುಣೆಯನ್ನ ತೋರಿಸ್ಲಿ ಅಂತ ಹೇಳಿ ಪೂಜೆ ಪುನಸ್ಕಾರಗಳನ್ನ ಮನೇಲಿ ಮಾಡಿಸ್ತಾರೆ ಪೂಜಾರಿಗಳನ್ನ ಕರೆಸಿ. ಆದ್ರೆ ಪೂಜೆ ನೆಪದಲ್ಲಿ ಚಿನ್ನ ಕದ್ದಿರುವಂತಹ ಆರೋಪ ಕೇಳಿಬರ್ತಾ ಇದೆ. ದೇವಸ್ಥಾನದ ಅರ್ಚಕರೇ ಕಳ್ಳತನ ಮಾಡಿರುವಂತಹ ಆರೋಪ. ಅರ್ಚಕ ರಮೇಶ್ ಶಾಸ್ತ್ರಿ ಮೇಲೆ ದಂಪತಿ ದೂರನ್ನ ದಾಖಲು ಮಾಡಿದ್ದಾರೆ. ಅಗ್ರಹಾರ ದಾಸರಹಳ್ಳಿಯ ಮುನೇಶ್ವರ ಸ್ವಾಮಿ ದೇಗುಲದ ಅರ್ಚಕ ವರಮಹಾಲಕ್ಷ್ಮಿ ಪೂಜೆ, ಸತ್ಯನಾರಾಯಣ ಪೂಜೆ ಮಾಡ್ತೀನಿ, ಮನೆಯಲ್ಲೇ ಇದ್ದು ಪೂಜೆ ಮುಂದುವರಿಸೋದಾಗಿ ಹೇಳಿದ್ನಂತೆ ಅರ್ಚಕ. ಪೂಜೆ ಮುಗಿಸಿ ಮಾರನೇ ದಿನ ಮನೆಯಿಂದ ಹೊರಟಿದ್ದಂತಹ ರಮೇಶ್ ಶಾಸ್ತ್ರಿ ಆ ನಂತರ ಚಿನ್ನಾಭರಣ ಪರಿಶೀಲನೆ ಮಾಡಿದಾಗ ನೆಕ್ಲೆಸ್ ನಾಪತ್ತೆಯಾಗಿದೆ ಮನೆಯಲ್ಲಿ. ಅರ್ಚಕನ ಮೇಲೆ ಶಂಕೆಯನ್ನ ವ್ಯಕ್ತಪಡಿಸಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಲಾಗಿದೆ. ಮಾಗಡಿ ರೋಡ್ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ.